ಬ್ಲಸ್ಸು ಕ್ರಿಸ್ತು ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ಯಾವ ವಿಷಯದ ಕುರಿತು ನಮ್ಮ ಸಂಗಡ ಮಾತಾಡಿದ್ರಿ? ಓದು ಭಾನುವಾರ ಯಾವುದಿತ್ತು ರೀ? ಹಠಾತ್ತನೆ ಸಂಭವಿಸುವಂಥ ಸಂಗತಿಗಳ ಕುರಿತಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಂದು ವಿಷಯಗಳು, ಆಪತ್ತುಗಳು, ನಾಶನ ಎನ್ನುವಂಥದ್ದು, ಮರಣ ಎನ್ನುವಂಥದ್ದು, ದೇವರ ಬರುವಿಕೆ ಎನ್ನುವಂಥದ್ದು, ಹಠಾತ್ತನೆ ಸಂಭವಿಸುವಂಥ ಸಂಗತಿಗಳು ಎನ್ನುವಂಥ ಒಂದು ವಿಷಯಗಳನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದ್ದೇವೆ. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನಿಗೆ ಅನೇಕರ ಕುರಿತಾಗಿ ಮಮತೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಆತನು ಲೋಕವನ್ನು ಪ್ರೀತಿಸಿ ಮರಣದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ಮನುಷ್ಯರೆಲ್ಲರನ್ನ ಮರಳುಗೊಳಿಸಿ ಮಾಯೆಯಲ್ಲಿ ಕೆಡವಿ ಮನುಷ್ಯರನ್ನು ಪಾತಾಳಕ್ಕೆ ನಡೆಸಿಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಮನುಷ್ಯರನ್ನು ಬಿಡಿಸುವುದಕ್ಕಾಗಿ, ಪಾಪದಿಂದ ವಿಮೋಚನೆಯನ್ನು ಕೊಡುವುದಕ್ಕಾಗಿ, ಪಾಪದ ಕ್ರಯವಾಗಿರ್ತಕ್ಕಂಥ ಆ ಒಂದು ಮರಣವನ್ನು ರುಚಿ ನೋಡುವುದಕ್ಕಾಗಿ ಸತ್ಯದೇವರು, ಒಬ್ಬೇ ಒಬ್ಬ ದೇವರು, ದೇವಾದಿದೇವರು ಆತನು ನರಾವತಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಂಥ ಸಮಯದಲ್ಲಿ ಅನೇಕ ಜನರು ಆತನನ್ನು ಎದುರುಗೊಳ್ಳುತ್ತಾರೆ ಪ್ರಿಯರೇ. ಅನೇಕರು ಆತನ ಸಮೀಪಕ್ಕೆ ಬರ್ತಾರೆ ಪ್ರಿಯರೇ. ಬಂದಂಥ ಸಮಯದಲ್ಲಿ ಸ್ವಾಮಿ ಒಬ್ಬೊಬ್ಬರಿಗೆ ಒಂದೊಂದು ವಿಷಯಗಳಲ್ಲಿರ್ತಕ್ಕಂಥ ಸಂಗತಿಗಳನ್ನು, ಅವರ ಜೀವಿತದಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಹೇಳಿದಾಗ ಕೆಲವು ಜನರು ಆತನನ್ನು ಸ್ವೀಕಾರ ಮಾಡಿದರು, ಇನ್ನೂ ಕೆಲವು ಜನರು ಆತನನ್ನು ತಿರಸ್ಕಾರ ಮಾಡಿದರು. ಯಾವಾಗಲೂ ಕೂಡ ನೀತಿವಂತನು, ಸತ್ಯವಂತನು, ಬೆಳಕಾಗಿರ್ತಕ್ಕಂಥ ದೇವರು ಮನುಷ್ಯರಿಗೆ ಒಳ್ಳೆಯದು ಮಾಡಬೇಕಂತೇಳಿ ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಹೊಲದಲ್ಲಿ ಕಸ ಇರುವಂಥ ಸಮಯದಲ್ಲಿ ಆ ಕಸವನ್ನು ತೆಗೆಯೋದಕ್ಕಾಗಿ ನಾವು ಏನು ಮಾಡ್ತೀವಿ? ಇಷ್ಟಪಡ್ತೀವಿ. ಯಾಕೆ ಹೇಳ್ರಿ? ಆ ಕಸ ಒಂದು ವೇಳೆ ಬೆಳೆದ್ರೆ ಅದೇನಾಗುತ್ತೆ? ನಮ್ಮ ಬೆಳೆಗೆ ಅದು ಏನು ಮಾಡುತ್ತೆ? ಆಟಂಕವನ್ನು ತರುತ್ತೆ. ಹಲ್ಲೆಲೂಯಾ. ಹುಳಗಳು ಇರುವಂಥ ಸಮಯದಲ್ಲಿ, ಕ್ರಿಮಿಗಳು ಇರುವಂಥ ಸಮಯದಲ್ಲಿ ಅದನ್ನು ನಾಶ ಯಾವ ರೀತಿಯಾಗಿ ಪಡಿಸಬೇಕು ಅಂತೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೀವಿ, ಎಣ್ಣೆಯನ್ನು ಸಿಂಪಡಿಸ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಕೂಡ ಅದೇ ರೀತಿಯಾಗಿ ಮನುಷ್ಯರಾಗಿರ್ತಕ್ಕಂಥ ನಾವು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದರೆ, ಆದರೆ ಮನುಷ್ಯರೆಲ್ಲರೂ ಕೂಡ ತಮ್ಮ ಕುಯುಕ್ತಿಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅಡ್ಡದಾರಿಯನ್ನು ಹಿಡಿದು ದೇವರಿಂದ ದೂರಾಗಿ ಭಯಂಕರವಾಗಿರ್ತಕ್ಕಂಥ ಅಗಲವಾದ ಮಾರ್ಗದಲ್ಲಿ, ಇಷ್ಟವಾದ ಮಾರ್ಗದಲ್ಲಿ ನಡೀತಾ ಇರಬೇಕಾದ್ರೆ ದೇವರು ಅವರನ್ನೇನು ಮಾಡಿದ್ರಿ? ಎಚ್ಚರಿಸಿದ್ರು ಪ್ರಿಯರೇ. ಕೆಲವು ಜನರು ಹೌದಪ್ಪ ನಾನು ತಪ್ಪವಾದಂಥ ಮಾರ್ಗದಲ್ಲಿದ್ದೇನೆ ಅಂತೇಳಿ ತಿದ್ದಿಕೊಂಡ್ರು. ಇನ್ನೂ ಕೆಲವು ಜನರು ಅವ್ರು ಏನು ಮಾಡಲಿಲ್ಲ ರೀ, ತಮ್ಮ ಜೀವಿತವನ್ನು ತಿದ್ದಿಕೊಳ್ಳಲಿಲ್ಲ. ಇಲ್ಲ, ನಾನು ನಡೆದಿದ್ದೇ ದಾರಿ, ನನ್ನ ದಾರಿನೇ ನಿಜವಾದಂಥ ದಾರಿ, ನಾನು ಯಾವ ಮಾರ್ಗವನ್ನು ಹಿಡಿದಿದ್ದೇನೆ ಅದೇ ನಿಜವಾದಂಥ ಮಾರ್ಗ ಎಂಬುದಾಗಿ ರಕ್ಷಕನಾಗಿರ್ತಕ್ಕಂಥ ದೇವರು, ಆತನು ಬೆಳಕಾಗಿರ್ತಕ್ಕಂಥ ದೇವರು, ಪರಲೋಕದ ಕುರಿತಾಗಿ ತಿಳಿಸಿದಂಥ ದೇವರು, ಪರಲೋಕದಿಂದ ಭೂಮಿಗೆ ಇಳಿದು ಬಂದಂಥ ದೇವರು, ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ಹೇಳಿದ ಮಾತುಗಳನ್ನು ಅಲ್ಲಿರ್ತಕ್ಕಂಥ ಜನರು ಏನು ಮಾಡಲಿಲ್ಲ ರೀ? ಏನಂತ ಹೇಳ್ತೀವಿ? ಸ್ವೀಕಾರ ಮಾಡಲಿಲ್ಲ, ಅವರು ತಿಳಿದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಈ ಸಂಗತಿಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಅಂತಂದರೆ, ಯೇಸು ಕ್ರಿಸ್ತನು ಇವತ್ತಿನ ದಿವಸ ಒಬ್ಬ ವ್ಯಕ್ತಿಯ ಕುರಿತಾಗಿ ಆತನು ಭೇಟಿಯಾದಂಥ ಸಮಯದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 22 ವಚನಗಳನ್ನು ನಾವು ನೋಡುವಾಗ, ಅಲ್ಲಿ ಒಬ್ಬ ಹಣದ ಭ್ರಮೆಯಿಂದ ಕೇಡನ್ನು ಯಾವ ರೀತಿಯಾಗಿ ವ್ಯಕ್ತಿ ಹೊಂದಿಕೊಳ್ತಾನೆ ಎನ್ನುವಂಥ ವಿಷಯವನ್ನು, ಸಂಗತಿಯನ್ನು ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 20ನೇ ವಚನ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತ ಬಹಳ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ. ಆತನಿಗೆ ಹೊಲಗಳಿದ್ದಾವೆ, ಸೈಟ್ಸ್ಗಳಿದ್ದಾವೆ, ಪ್ಲಾಟ್ಗಳಿದ್ದಾವೆ, ಮನೆಗಳಿದ್ದಾವೆ. ಎಲ್ಲ ವಿಧದಲ್ಲಿ ಕೂಡ ಒಂದು ಕೊರತೆ ಎನ್ನುವಂಥದ್ದು ಆತನಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ
ಇರುವಂಥ ಒಬ್ಬ ವ್ಯಕ್ತಿ ಪ್ರಿಯರೇ. ಅಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ, ಆತನಿಗೆ ಒಂದು ಜೀವನದಲ್ಲಿ ಏನೋ ಒಂದು ಬೇಸರಿಕೆಯಾಗಿದೆ. ಆತನ ಹಣ, ಆತನ ಅಂತಸ್ತು, ಆತನ ಹೊಲ, ಆತನ ಕುಲ ಯಾವುದು ಕೂಡ ಆತನಿಗೆ ಸಮಾಧಾನವನ್ನು ಕೊಡ್ತಾ ಇಲ್ಲ. ಆ ಸಮಯದಲ್ಲಿ ಆತನು ನೇರವಾಗಿ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದಾನೆ. ಹೋಗಿ ಏನು ಹೇಳ್ತಾ ಇದ್ದಾನಂದರೆ, ಏನು ಹೇಳ್ತಾ ಇದ್ದಾನಂತಂದರೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು? ನಾನು ಮೋಕ್ಷ ಸೇರಬೇಕಾದ್ರೆ ಏನು ಮಾಡಬೇಕು? ನಾನು ಪರಲೋಕ ಸೇರಬೇಕಾದ್ರೆ ಏನು ಮಾಡಬೇಕು? ನಾನು ಆ ಒಂದು ನಿನ್ನ ಬಳಿಗೆ ನಾನು ಸಮೀಪಿಸಬೇಕಾದ್ರೆ, ಆ ಒಂದು ತೇಜೋಮಯವಾದಂಥ ಲೋಕಕ್ಕೆ ನಾನು ಮುಟ್ಟಬೇಕಾದ್ರೆ ನಾನು ಯಾವ ರೀತಿಯಾಗಿ ಈ ಲೋಕದಲ್ಲಿ ನಡೆದುಕೊಳ್ಳಬೇಕಂತೇಳಿ ಆತನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಪ್ರಶ್ನೆಯನ್ನು ಕೇಳಿದಂಥ ಒಂದು ಸ್ಥಿತಿಯನ್ನು ನಾವು ನೋಡುವಾಗ ಆತನು ನಿಜವಾಗಲೂ ಕೂಡ ಯಾರನ್ನು ಕೇಳಬೇಕಾಗಿತ್ತು? ಆತನನ್ನೇ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸರ್ವಜ್ಞಾನಿಯಾದಂಥ ಒಬ್ಬನೇ ದೇವರನ್ನು ಆತನು ಕೇಳ್ತಾ ಇದ್ದಾನೆ. ಕೇಳಿದಂಥ ಪ್ರಶ್ನೆ ಚೆನ್ನಾಗಿತ್ತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಬಂದಂಥ ಭೆಟ್ಟಿಯಾದಂಥ ವ್ಯಕ್ತಿಯೂ ಕೂಡ ಒಳ್ಳೆಯಾತನೇ ಆಗಿದ್ದ. ಆದರೆ ಆ ಬಂದಿರತಕ್ಕಂಥ ಉತ್ತರವನ್ನು ಕೇಳಿರ್ತಕ್ಕಂಥ ಈ ವ್ಯಕ್ತಿ ದಿಗ್ಭ್ರಮೆಗೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸ್ವಾಮಿ ಹೇಳಿದರು, ನೀನು ದಶಾಜ್ಞೆಗಳಿಗೆ ಒಳಗಾಗಿ ನೀನು ನಡೀಬೇಕು. ಹಲ್ಲೆಲೂಯಾ. ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮೋಸ ಮಾಡಬಾರ್ದು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತೇಳಿ ಇವೆಲ್ಲವೂ ನಿನಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ನಿನಗೆ ಒಂದು ಕಡಿಮೆಯಾಗಿದೆ. ಆ ಕಡಿಮೆಯಾಗಿರುವಂಥದ್ದು ಏನಂತಂದರೆ, ನೀನು ದೇವರ ಮೇಲೆ ಇಡುವಷ್ಟು ಭಕ್ತಿಯನ್ನು, ದೇವರ ಮೇಲೆ ಇಡುವಷ್ಟು ಮಮತೆಯನ್ನು, ದೇವರ ಮೇಲೆ ಇಡುವಷ್ಟು ಪ್ರೀತಿಯನ್ನು ನೀನು ನಿನ್ನ ಹಣದ ಮೇಲೆ ಇಟ್ಟಿದ್ದೀಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳಿದಂಥ ಸಮಯದಲ್ಲಿ ತಪ್ಪಿದೆ ಎಂಬುದಾಗಿ ದೇವರು ಹೇಳಿದ ಮೇಲೆ ಖಂಡಿತವಾಗಿ ಅಲ್ಲಿ ತಪ್ಪು ಇದ್ದೇ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಫ್ಯಾನನ್ನು ನಾವು ತೆಗೆದುಕೊಂಡು ಹೋಗಿರ್ತೀವಿ. ತೆಗೆದುಕೊಂಡು ಹೋದಂಥ ಸಮಯದಲ್ಲಿ ಮೆಕ್ಯಾನಿಕ್ ನೋಡ್ತಾ ಇದ್ದಾನೆ. ನೋಡ್ತಾ ಇರಬೇಕಾದ್ರೆ ಫ್ಯಾನ್ ನಮ್ಮದು ತಿರುಗಿದಂಗೆ ಆಗುತ್ತೆ, ಆದರೂ ಕೂಡ ನಮಗೇನಾಗ್ತಾ ಇಲ್ಲ, ಗಾಳಿ ಬರ್ತಾ ಇಲ್ಲ. ಹಲ್ಲೆಲೂಯಾ. ಏನೋ ಸಮಸ್ಯೆ ಆಗಿದೆ. ಹಲ್ಲೆಲೂಯಾ. ಆದರೆ ಮೆಕ್ಯಾನಿಕ್ ಬಳಿಗೆ ತೆಗೆದುಕೊಂಡು ನಾವು ಹೋದಂಥ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ನೋಡ್ತಾನೆ. ಎಲ್ಲಿ ಫಾಲ್ಟ್ ಆಗಿದೆ ಮೆಕ್ಯಾನಿಕ್ಕಿಗೆ ಗೊತ್ತು, ಆದರೆ ನಮಗೇನಾಗಿಲ್ಲ, ಅದು ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಿಟಿಯಲ್ಲಿ ಹುಟ್ಟು ಬೆಳೆದಿರ್ತಾರೆ. ಅವ್ರನ್ನ ಹೊಲಕ್ಕೆ ಕರ್ಕೊಂಬಂದು ನೀವು ಬೀಜ ಬಿತ್ತರಿ ಅಂತಂದ್ರೆ ಅವರಿಗೆ ಯಾವ ಕಾಲದಲ್ಲಿ ಬೀಜ ಬಿತ್ತಬೇಕು, ಯಾವ ಕಾಲದಲ್ಲಿ ಎಣ್ಣೆ ಹೊಡಿಬೇಕು, ಯಾವ ಕಾಲದಲ್ಲಿ ಗೊಬ್ಬರ ಹಾಕಬೇಕು, ಯಾವ ಕಾಲದಲ್ಲಿ ಏನು ಮಾಡ್ಬೇಕಂತೇಳಿ ಅವರಿಗೆ ಮಾಹಿತಿ ಇರೋದಿಲ್ಲ, ಗೊತ್ತಿರೋದಿಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಹೋಗಿ ಕಂಪ್ಯೂಟರ್ ಮುಂದೆ ನಮಗೆ ಕುಂದಿಸಿದ್ರಪ್ಪ ಅಂದ್ರೆ ಕೆಲಸ ಮಾಡೋಕ್ಕಾಗತ್ತಾ? ಹಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸರ್ವಜ್ಞಾನಿಯಾದಂಥ ದೇವರಿಗೆ ಎಲ್ಲ ಸಂಗತಿಗಳು ಕೂಡ ಆತನಿಗೇನ್ರಿ ಗೋಚರ. ಕತ್ತಲೆಯಲ್ಲಿರುವಂಥದ್ದು ಕೂಡ ಆತನಿಗೆ ಬೆಳಕಿನೋಪಾದಿಯಲ್ಲಿ ಕಾಣಿಸುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯರ ಹೃದಯಗಳನ್ನು ಬಲ್ಲಂಥ ಮಹಾದೇವರು ಆತನೆಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ತಪ್ಪನ್ನು ಆತನೇನು ಮಾಡ್ತಾ ಇಲ್ಲ, ತಿಳಿದುಕೊಳ್ತಾ ಇಲ್ಲ. ನಾನು ಎಲ್ಲದಕ್ಕೂ ಸರಿಯಾಗಿ ನಡೆದಿದ್ದೇನೆ ಅಂಥೇಳಿ ಆತನು ಸ್ವನೀತಿಯನ್ನು ಪ್ರಕಟಿಸ್ತಾ ಇದ್ದಾನೆ. ಇವತ್ತು ನೋಡ್ರಿ, ಮನುಷ್ಯರು ಸ್ವನೀತಿಗಳಾಗಿದ್ದಾರೆ, ಸ್ವನೀತಿ ಪರರಾಗಿದ್ದಾರೆ. ನಾನು ಮಾಡಿದ್ದೆ ನಿಜ, ನಾನು ಮಾಡಿದ್ದೆ ಸರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂತೇಳಿ ಬಾಯಾಗ ಭಕ್ತಿ, ಬಗಲಾಗ ಕತ್ತಿಯೋಪಾದಿಯಲ್ಲಿ ಅವರ ಜೀವಿತ ಇರುವಂಥದ್ದಾಗಿದೆ. ನನ್ನದೇ ನಿಜವಾಗಿರ್ತಕ್ಕಂಥ ಭಕ್ತಿ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಸ್ಥಿತಿ, ನಾನು ನೀತಿವಂತನಾಗಿ ಜೀವಿಸ್ತಾ ಇದ್ದೀನಿ ಎಂಬುದಾಗಿ ಹೇಳಿಕೊಳ್ಳುವಂಥ ಸ್ಥಿತಿ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಿನಗೆ ಒಂದು ಕೊರತೆಯಾಗಿದೆ, ನಿನಗೆ ಒಂದು ಕಡಿಮೆಯಾಗಿದೆ. ಇವತ್ತಿನ ದಿವಸದ ಧ್ಯಾನದ ಅಂಶ ಏನಂತಂದರೆ, ನಿನಗೆ ಒಂದು ಕಡಿಮೆಯಾಗಿದೆ. ಹಲ್ಲೆಲೂಯಾ. ನಿನಗೆ ಯಾವ ಒಂದು ಸಂಗತಿ ಕಡಿಮೆಯಾಗಿದೆ, ಯಾವ ಒಂದು ವಿಷಯ ಕಡಿಮೆಯಾಗಿದೆ, ಆ ವಿಷಯವನ್ನು ನೀನು ತಿಳಿದುಕೊಳ್ಳಬೇಕು. ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯವನಸ್ಥನಿಗಿರ್ತಕ್ಕಂಥ ಹೊಲ, ಆ ಯವನಸ್ಥನಿಗಿರ್ತಕ್ಕಂಥ ಮನೆ, ಆ ಯವನಸ್ಥನ ಬಳಿಯಲ್ಲಿರ್ತಕ್ಕಂಥ ಹಣ, ಸಂಪತ್ತು, ಅಧಿಕಾರ ಎಲ್ಲವೂ ಕೂಡ ಆತನಿಗಿದ್ದಾಗಲೂ ಕೂಡ ಆತನಿಗೆ ನಿತ್ಯ ಜೀವದ ಕುರಿತಾಗಿ ಆಲೋಚನೆ ಬಂದಂಥ ಸಮಯದಲ್ಲಿ ಆತನು ಸ್ವಾಮಿಯ ಬಳಿಯಲ್ಲಿ ಉತ್ತರವನ್ನು ಕೇಳಿಕೊಳ್ಳೋದಕ್ಕಾಗಿ ಹೋದಂಥ ಸಮಯದಲ್ಲಿ ಸ್ವಾಮಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಎಲ್ಲವೂ ಕೂಡ ಕರೆಕ್ಟಾಗಿದ್ದೀನಿ. ನಾನು ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ ರೀ, ಯಾವ ವಿಷಯದಲ್ಲಿ ನನ್ನಲ್ಲಿ ತಪ್ಪಿಲ್ಲ, ಯಾವ ವಿಷಯದಲ್ಲಿ ನನ್ನಲ್ಲಿ ತಪ್ಪು ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ಆ ವ್ಯಕ್ತಿಯನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೃಷ್ಟಿಸಿ ನೋಡಿದ ಸಮಯದಲ್ಲಿ ಇವನು ಕೇವಲ ಆಸ್ತಿ, ಹಣ, ಅಂತಸ್ತು ಅಂತೇಳಿ ಅದರಲ್ಲೇ ಸಮಯ ಕಳೆದಿದ್ದಾನೆ ಹೊರತಾಗಿ ಇವನು ನನ್ನನ್ನು ಹಿಂಬಾಲಿಸಿ ನಡೆದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿಂಬಾಲಿಸಿ ನಡೆದೇ ಇಲ್ಲ ಎಂಬುದಾಗಿ ತಿಳಿದಿರತಕ್ಕಂಥ ಸ್ವಾಮಿ, ಹೋಗಿ ನಿನ್ನ ಆಸ್ತಿಯನ್ನು ಬಡವರಿಗೆ ನೀನು ಕೊಟ್ಟು ಬಿಡು, ನೀನು ನನ್ನನ್ನು ಹಿಂಬಾಲಿಸಿ ನಡಿ. ನೀನು ನನ್ನನ್ನು ಹಿಂಬಾಲಿಸಿ ನಡಿಲಾರದೆ ಅವುಗಳನ್ನು ಹಿಂಬಾಲಿಸಿ ನಡೆದು ಅವುಗಳಲ್ಲೇ ನೀನು
ಸುಖ ಸಂತೋಷ ಸಮಾಧಾನ ಪಡ್ತಾ ಇದ್ದೀನಿ ಎಂಬುವಂಥ ಭ್ರಮೆಯಲ್ಲೇ ನೀನು ಇದ್ದೀಯ ಹೊರತಾಗಿ ಅದೆಲ್ಲವನ್ನು ನಿನಗೆ ಒದಗಿಸಿಕೊಟ್ಟಂಥ ನನ್ನನ್ನು ನೀನೇನು ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ ಎಂಬುದಾಗಲ್ಲಿ ಸ್ವಾಮಿ ಹೇಳಿರ್ತಕ್ಕಂಥ ಮಾತಿನ ಮರ್ಮವನ್ನು ನಾವೇನು ಮಾಡಬೇಕಾಗಿದೆ, ಗಮನಿಸಬೇಕಾಗಿದೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ ಪ್ರೇರ, ಆ ವ್ಯಕ್ತಿ ಮುಖವನ್ನು ಸಪ್ಪಗೆ ಮಾಡಿಕೊಂಡ. ಆ ವ್ಯಕ್ತಿ ದುಃಖಕ್ರಾಂತನಾದ. ಕಾರಣ ಏನು ಹೇಳ್ರಿ, ಅವನಿಗೆ ತನ್ನ ತಪ್ಪನ್ನು ಹೇಳಿದಾಗಲೂ ಕೂಡ ಅವನೇನು ಮಾಡ್ತಾ ಇಲ್ಲ, ಅದನ್ನು ತಿದ್ದಿಕೊಳ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರಿಗೆ ನೋಡ್ರಿ, ತಾವು ಮಾಡಿರುವಂಥದ್ದು ತಪ್ಪು ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಅವರಿಗೆ ಕೋಪ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಹೇಳಿದಾನೆ, ಕಸ ನಿಮ್ಮಲ್ಲಿ ಇರಬಾರದು, ನೀವು ಕನ್ನಿಕೆ ಉಪಾಧಿಯಲ್ಲಿ ದೇವರ ಒಂದು ಸಮಕ್ಷಮದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥ ಸಭೆಯಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಪ್ರೇರೆ, ಆ ವ್ಯಕ್ತಿ ಇರುವಂಥ ಕೊರತೆಯನ್ನು ಸ್ವಾಮಿ ಹೇಳಿದಾಗಲೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾ ಇಲ್ಲ, ಆ ಕೊರತೆಯನ್ನು ಗಮನಿಸ್ತಾ ಇಲ್ಲ. ಹಲ್ಲೆಲೂಯಾ, ಸ್ವಾಮಿಯಿಂದ ದೂರ ಹೋಗುವಂಥ ಒಂದು ಮನಸ್ಸು, ಸ್ವಾಮಿಯ ಬಳಿಯಿಂದ ಹಿಂದಕ್ಕೆ ಹೋಗುವಂಥ ಮನಸ್ಸು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ತನ್ನ ಆಸ್ತಿಯ ಮೇಲೆ, ಅಂತಸ್ತಿನ ಮೇಲೆ, ತನ್ನ ಒಂದು ಹಣದ ಮೇಲೆ, ತನ್ನ ಕುಲದ ಮೇಲೆ ವ್ಯಾಮೋಹವನ್ನು ಇಟ್ಟುಕೊಂಡನೇ ಹೊರತಾಗಿ ಅಲ್ಲಿಗೆ ಸೇರಿಸಲ್ಪಡಬೇಕಾದ್ರೆ ಯಾವ ಒಂದು ಮಾರ್ಗದಲ್ಲಿ ನಾನು ನಡಿಬೇಕಂತೇಳಿ ಆತನು ತಿಳಿದುಕೊಳ್ಳಲಿಲ್ಲ. ನಿನ್ನ ಶಿಲುಬೆಯನ್ನು ನೀನು ಹೊತ್ತುಕೊಂಡು ಬಾ ಎಂಬುದಾಗಿ ದೇವರು ಹೇಳಿದ್ದಾನೆ. ದೇವರು ಏನಂತ ಹೇಳಿದ್ದಾನೆ, ಎಲ್ಲ ಈ ಕಷ್ಟಪಡುವವರು, ಹೊರೆ ಹೊತ್ತವ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾಕಂದರೆ ನಮಗೆ ನಿಜವಾದಂಥ ವಿಶ್ರಾಂತಿ ದೇವರಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಅವನು ಸ್ವನೀತಿ ಪರನಾಗಿದ್ದಾಗಲೂ ಕೂಡ ಅವನನ್ನು ಪ್ರೀತಿ ಮಾಡಿ ದೃಷ್ಟಿಸಿ ನೋಡಿ ಏನೇನು ಹೇಳ್ತಾ ಇದ್ದಾರೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು ಎಂಬುದಾಗಿ. ಇವತ್ತಿನ ದಿವಸ ನಾವು ಸಭೆಯಾಗಿರ್ತಕ್ಕಂಥ ನಾವು ಆತಿಥ್ಯವನ್ನು ಮಾಡುವಂಥದ್ರಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರಬೇಕು. ಇತರರಿಗೆ ಕೊಡು ಎಂಬುದಾಗಿ ಕಲಿಸಿದಂಥವ್ರು ಯಾರ್ರೀ, ದೇವರ ಪ್ರೇರಣೆ. ಯಾಕಂದರೆ ದೇವರು ನಮಗೆ ಉದಾರವಾಗಿ ಎಲ್ಲ ಸಂಗತಿಗಳನ್ನು ಕೊಡ್ತಾ ಇದ್ದಾನೆ, ಆದರೆ ನಾವು ಅವುಗಳನ್ನು ಏನು ಮಾಡ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತೇಳಿ ಅಂದರೆ ಆತಿಥ್ಯದ ಕುರಿತಾಗಿ ನಾವು ದೇವರನ್ನು ಆರಾಧನೆ ಮಾಡುವಂಥವರಾಗಿದ್ದೇವೆ ನಿಜ, ದೇವರನ್ನು ನಾವು ಸ್ತುತಿಸುವಂಥವರಾಗಿದ್ದೇವೆ ನಿಜ, ವಾಕ್ಯಗಳನ್ನು ಓದುವಂಥವರಾಗಿದ್ದೇವೆ ನಿಜ, ನಾವು ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವಂಥವರಾಗಿದ್ದೇವೆ ನಿಜ, ಆದರೆ ಇತರರ ಕುರಿತಾಗಿಯೂ ಕೂಡ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಯಾರು ಅವಶ್ಯಕತೆಗಳಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡುವಂಥ ಗುಣ ಕೂಡ ನಮ್ಮಲ್ಲಿ ಇರಬೇಕು. ದೇವರು ಮೆಚ್ಚುವಂಥದ್ದು ಅದನ್ನೇ ಪ್ರಿಯರೇ. ವಿಧವೆಯರ ಕುರಿತಾಗಿ ಕೂಡ ಹೆಚ್ಚಿನ ಅನುಕಂಪವುಳ್ಳವರಾಗಿ, ಅವರ ಕುರಿತಾಗಿ ನಾವು ಏನಂತ ಹೇಳ್ತೀವಿ, ಒಳ್ಳೆ ಮನಸ್ಥಿತಿ ಉಳ್ಳವರಾಗಿ, ಸಂಕಟದಲ್ಲಿರುವಂಥ ಬಿದ್ದಂಥ ಜನರನ್ನು ಸಂತೈಸುವಂಥವರು ಕೂಡ ಆಗಿ ನಾವು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತೇಳಂದರೆ ಈ ವ್ಯಕ್ತಿ ತನಗಿರ್ತಕ್ಕಂಥ ಹಣವನ್ನು ಬಡವರಿಗೆ ಕೊಡಬೇಕಾಗುವ ಒಂದು ಸಂಭವ ಬಂದ ಕಾರಣಕ್ಕಾಗಿ ಈತನಿಗೆ ಚಿಂತೆಯಾಗಿದೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರ ಹತ್ರ ಎಷ್ಟಿದ್ರೂ ಕೂಡ ಒಟ್ಟಿಗೆ ಏನು ಮಾಡ್ತಾರೆ, ಊಟ ಅನ್ನನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವ್ರಿಗೇನು ಬಂಗಾರ ತಿನ್ನೋಕ್ಕಾಗಲ್ಲ, ಬೆಳ್ಳಿ ತಿನ್ನೋಕ್ಕಾಗಲ್ಲ, ಅವ್ರ ಹೊಲ ಎಷ್ಟಿದ್ರೂ ಕೂಡ ಅವರು ಮಲಗಬೇಕಾದ್ರೆ ಎಷ್ಟರಲ್ಲಿ ಮಲಗ್ತಾರೆ, ಸ್ವಲ್ಪದರಲ್ಲೇ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಮನುಷ್ಯನ ಇದರ ಕುರಿತಾಗಿ ಏನಾಗಿದ್ದಾನೆ, ಮಾಯವಾದಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ಮಾಯನ್ನೇ, ಸುಳ್ಳನ್ನೇ ನಿಜ ಎಂಬುದಾಗಿ ನೆನೆಸ್ತಾ ಇದ್ದಾನೆ ಹೊರತಾಗಿ ನಿಜವನ್ನು ಸುಳ್ಳು ಎಂಬುದಾಗಿ ಗ್ರಹಿಸ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್. ಏನಂತ ಹೇಳಂತಂದರೆ, ಈ ಶ್ರೀಮಂತ ವ್ಯಕ್ತಿಗೆ ಈತನ ಹಣದ ಮೇಲೆ ಆ ಹಣ ತರುವಂಥ ಕೇಡನ್ನು ಈತನು ತಿಳಿದುಕೊಳ್ತಾ ಇಲ್ಲ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಒಂದು ಕೊರತೆ ಇದೆ. ಇವತ್ತಿನ ದಿವಸ ಅನೇಕರ ಕೊರತೆಯಲ್ಲಿದ್ದಾರೆ. ದೇವರನ್ನು ನಂಬಿದೀವಿ ಎಂಬುದಾಗಿ, ದೇವರಲ್ಲಿ ನಡೆದುಕೊಳ್ತಾ ಇದೀವಿ ಎಂಬುದಾಗಿ, ದೀಕ್ಷಾ ಸ್ಥಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ನಾವು ರಕ್ಷಣೆ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರು ಕೊರತೆಯಲ್ಲಿದ್ದಾರೆ ಪ್ರೇಯರ್. ಯಾಕಂದರೆ ದೇವರ ಸ್ಥಾನವನ್ನು ಯಾವುದಕ್ಕೆ ಕೊಡ್ತಾ ಇದ್ದಾರೆ, ಹಣಕ್ಕೆ ಕೊಡ್ತಾ ಇದ್ದಾರೆ. ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರತ್ಯೇಕವಾದಂಥ ಸ್ಥಾನ ಅವರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಕೊಡ್ತಾ ಇದ್ದಾರೆ ಹೊರತಾಗಿ ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಿನಗೆ ಒಂದು ಕಡಿಮೆಯಾಗಿದೆ. ಯಾವುದು ಕಡಿಮೆಯಾಗಿದೆ ಇವತ್ತಿನ ದಿವಸ ನಾವೇನು ಮಾಡಬೇಕು, ಗ್ರಹಿಸ್ಕೊಳ್ಬೇಕು ಪ್ರೇಯರೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ಈ ವ್ಯಕ್ತಿ ಏನು ಮಾಡಿದಂದರೆ ಯೇಸು ಸ್ವಾಮಿಯನ್ನು ಬಿಟ್ಟು ಏನು ಮಾಡಿದ, ಹಿಂದಕ್ಕೆ ಹೋದ. ಕೊರತೆ ಇದೆ, ಆದರೆ ಆ ಕೊರತೆಯನ್ನು ನಾನು ಸಂಪೂರ್ಣವಾಗಿ ಕಡಿಮೆಯಾಗಿರುವಂಥದ್ದನ್ನು ನಾನು ಭರ್ತಿ ಮಾಡಿಕೊಳ್ಬೇಕು, ತುಂಬಿಸಿಕೊಳ್ಬೇಕು, ಪುನಃ ನಾನು ಆತನನ್ನು ಹಿಂಬಾಲಿಸಿ ನಡಿಬೇಕಂತೇಳಿ ಆ ವ್ಯಕ್ತಿ ಏನು ಮಾಡಲಿಲ್ಲ ರೀ, ದೇವರ ಬಳಿಗೆ ಬರಲಿಲ್ಲ, ಆತನನ್ನು ಬಿಟ್ಟು ಆತನ ಹಿಂದಕ್ಕೆ ಹೋದ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯ ಬಳಿಗೆ 17ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಅನ್ಕೊತೀನಿ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿರುತ್ತೆ. ಸ್ವಾಮಿ ಹೋಗ್ತಾ ಇರಬೇಕಾದ್ರೆ ಆತನ ಎದುರಿಗೆ 10 ಜನ ಕುಷ್ಠರೋಗಿಗಳು ಬಂದರು. ಎಷ್ಟು ಜನ ಬಂದ್ರಿ?
10 ಜನ ಕುಷ್ಠರೋಗಿಗಳು ಬಂದರು, ಸ್ವಾಮಿಯ ಬಳಿಗೆ ಬಂದರು. ಬಂದಂಥ ಸಮಯದಲ್ಲಿ ಅವ್ರು ಯಾರ ಬಳಿಗೆ ಬರಬೇಕಾಗಿತ್ತು? ಆತನ ಬಳಿಗೆ ಬಂದರು. ಯಾರಲ್ಲಿ ಪ್ರಾರ್ಥಿಸಬೇಕಾಗಿತ್ತೋ ಆತನಲ್ಲೇ ಪ್ರಾರ್ಥಿಸಿದರು. ಯಾರಲ್ಲಿ ಸಂಪೂರ್ಣವಾಗಿ ರೋಗಗಳು ಗುಣವಾಗ್ತವೆ ಎಂಬುದಾಗಿ ನೆನೆಸಿದ್ರು ಆತನನ್ನೇ ಕೂಗಿದರು. ಕೂಗಿದಂಥ ಸಮಯದಲ್ಲಿ ಅವರು ಎಲ್ಲಿದ್ರು ಅಂತ ಹೇಳ್ತಾ ಇದ್ದ ವಾಕ್ಯ, ಅವರು ದೂರದಲ್ಲಿ ನಿಂತುಕೊಂಡು. ಹಲ್ಲೆಲೂಯ. ಒಂದ್ಸಾರಿ ಆ ವಚನ ಓದೋಣ. ಲೂಕನ್ ಮಾತಾಡ್ಬಾರ್ದು. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಎಂಬುದಾಗಿ. ಹಲ್ಲೆಲೂಯ. ಸ್ವಾಮಿಯ ಬಳಿಗೆ 10 ಜನರು ಕುಷ್ಠರೋಗಿಗಳು, ಬೇರೆ 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 ಪ್ರಾಂತದ ಜನರು ಪ್ರಿಯರು. ಅವರಿಗೆ ರೋಗ ಪೀಡಿಸ್ತಾ ಇದೆ, ಶಾಪದ ಒಂದು ರೋಗ ಎಂಬುದಾಗಿ ಆವತ್ತಿನ ದಿವಸಗಳಲ್ಲಿ ದೇವರು ಅದನ್ನು ಹೇಳಿದ್ದಾರೆ. ಆ ಕುಷ್ಠರೋಗ ದೇವರ ಸನ್ನಿಧಾನಕ್ಕೆ ಬಂದಂಥ ಸಮಯದಲ್ಲಿ ದೇವರ ಒಂದು ಕರುಣೆಯ ನಿಮಿತ್ತವಾಗಿ, ಕನಿಕರದ ನಿಮಿತ್ತವಾಗಿ ಆ ಕುಷ್ಠ ಏನಾಗ್ತಾ ಇತ್ತು ರೀ, ಯಾಜಕರ ಬಳಿಗೆ ಹೋದಂಥ ಸಮಯದಲ್ಲಿ, ಯಾಜಕರು ಪ್ರಾರ್ಥಿಸಿದಂಥ ಸಮಯದಲ್ಲಿ ಅದೇನಾಗ್ತಾ ಇತ್ತು, ವಾಸಿ ಆಗ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೆ ಅವರು ವಿಫಲರಾಗಿದ್ದಾರೆ. ಯಾವಾಗ ಅವರು ಸ್ವಾಮಿಯ ಕುರಿತಾಗಿ ಕೇಳಿಸಲ್ಪಟ್ಟಂಥವರಾಗಿ, ದೇವರು ಮಾಡಿದಂಥ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು ತಿಳಿದುಕೊಂಡಂಥವರಾಗಿ, ಈ ಸಮಯದಲ್ಲಿ ನಾವು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಒಂದು ಕುಷ್ಠರೋಗ ಹೋಗಬೇಕಾದ್ರೆ, ನಮಗೆ ಬಂದಿರತಕ್ಕಂಥ ಈ ಪೀಡೆ ತೊಲಗಬೇಕಾದ್ರೆ, ನಮ್ಮಲ್ಲಿರ್ತಕ್ಕಂಥ ಈ ಕಷ್ಟ ಕರಗಿ ಹೋಗಬೇಕಾದ್ರೆ, ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗ್ಬೇಕಂತೇಳಿ ನೆನೆಸಿ ಅವರು ಹೋಗಿದ್ದಾರೆ ಪ್ರಿಯರೇ. ಕೂಗುತ್ತಾ ಇದ್ದಾರೆ. ಅವರು ಕೂಗಬೇಕಾದ್ರೆ ಎಷ್ಟು ದೂರದಲ್ಲಿದ್ದಾರೆ ಅವರು? ಅಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ, ದೂರದಲ್ಲಿ ನಿಂತಂತೆ. ಎಷ್ಟು ರೀ? ಭಾಳ ದೂರದಲ್ಲಿ ನಿಂತವ್ರು ಏನು ಮಾಡ್ತಾ ಇದ್ದಾರೆ? ಸ್ವಾಮಿಯನ್ನು ಕೂಗ್ತಾ ಇದ್ದಾರೆ. ಕೂಗ್ತಾ ಕೂಗ್ತಾ ಹೇಳ್ತಾ ಇದ್ದಾರೆ, ಸ್ವಾಮಿಯೇ, ಗುರುವೇ, ನಮ್ಮ ಮೇಲೆ ನೀನು ದಯೆ ಇಡು, ನಿನ್ನ ದಯೆಯನ್ನು ನಮ್ಮ ಮೇಲೆ ಇರಿಸಯ್ಯ, ನಿನ್ನ ಕರುಣೆಯನ್ನು, ನಿನ್ನ ಕನಿಕರವನ್ನು ನಮ್ಮ ಮೇಲೆ ತೋರಿಸು ಎಂಬುದಾಗಿ ಕೂಗಿದಾಗ ಸ್ವಾಮಿ ಅವರಿಗೆ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ? ಹೋಗಿ ನೀವು ಯಾಜಕರಿಗೆ ಮೈಯನ್ನು ತೋರಿಸಿಕೊಳ್ಳ್ರಿ ಎಂಬುದಾಗಿ. ಯಾವಾಗ ಯೇಸು ಕ್ರಿಸ್ತನ ಮಾತಿಗೆ ಅವರು ವಿಧೇಯತೆಯನ್ನು ತೋರಿಸಿದರು, ಯಾವಾಗ ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಗೆ ಬಂದಿರುವಂಥ ಸಮಯದಲ್ಲಿ ಆತನ ಮಾತಿಗೆ ಅವರು ಒಳಗಾದರು, ಆತನ ಮಾತನ್ನು ಸ್ವೀಕಾರ ಮಾಡಿದರು, ಆ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದಾದ ಮೇಲೆ ಅವರು ಹೋಗ್ತಾ ಇರಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಕುಷ್ಠರೋಗ ಸಂಪೂರ್ಣವಾಗಿ ಏನಾಯ್ತಂತೆ? ವಾಸಿ ಆಯಿತು ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಸಿ ಆಯಿತು. ಅವರು ಹೋಗ್ತಾ ಇದ್ದಾರೆ. ಹೋಗುವಂಥ ಸಮಯದಲ್ಲಿ ವಾಸಿ ಆದ ಮೇಲೆ 10 ಜನರು ಇದ್ರಲ್ವಾ, 10 ಜನರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರಂತವರು? ತಮ್ಮ ಮನೆಗಳಿಗೆ ಹೋಗ್ಬಿಟ್ರು. ಹಲ್ಲೆಲೂಯ. ಪ್ರೈಸ್. ಆ ಸಮಯದಲ್ಲಿ ಒಬ್ಬ ಬಂದು ಏನು ಮಾಡ್ತಾ ಇದ್ದಾನೆ? ಸ್ವಾಮಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೈಸ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿಗಳಿಗೆ ಇರ್ತಕ್ಕಂಥ ಒಂದು ಕೊರತೆಯನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಅವರಿಗೆ ಸಮಸ್ಯೆ ಬಂದಿದೆ. ಆ ಸಮಸ್ಯೆ ಕುರಿತಾಗಿ ಅವರು ಕೇಳಿದ ಸಮಯದಲ್ಲಿ ಅವರಿಗೆ ಸ್ವಾಮಿ ಉತ್ತರವನ್ನು ಕೊಟ್ಟಂಥ ಸಮಯದಲ್ಲಿ ಅವರು ವಿಧೇಯತೆಯನ್ನು ತೋರಿಸಿದಾಗ ಅವರು ಹೋಗ್ತಾ ಇರಬೇಕಾದ್ರೆ ಏನು ಮಾಡಿದ್ರಂತೆ? ಸ್ವಸ್ಥತೆಯನ್ನು ಅವ್ರು ಏನು ಮಾಡಿದ್ರು? ಹೊಂದಿಕೊಂಡಿದ್ದಾದ ಮೇಲೆ 9 ಜನರು ಪುನಃ ಅವರೆಲ್ಲರೂ ತಮ್ಮ ಮನೆಗಳಿಗೆ ಹೋಗಿ ಏನು ಮಾಡಿದ್ರು? ಮತ್ತೆ ಲೋಕ ವ್ಯವಹಾರಗಳಲ್ಲಿ ಸಿಲುಕಿಕೊಂಡ್ರು ಪ್ರಿಯರು. ಆದರೆ ಒಬ್ಬ ವ್ಯಕ್ತಿ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಬರ್ತಾ ಇದ್ದಾನೆ ಪ್ರಿಯರು. 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್. 9 ಜನರು ಏನು ಮಾಡ್ತಾ ಇಲ್ಲ? ಅವರು ಕೃತಜ್ಞತೆ ಉಳ್ಳವರಾಗಿಲ್ಲ, ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತಾ ಇಲ್ಲ. ದೇವರೇ, ನೀನು ನಮಗೆ ಒಳ್ಳೇದು ಮಾಡಿದೀಯಪ್ಪ ಅಂತೇಳಿ ಅವರು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ? ಮರೆತಂಥ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡ್ರಿ, ದೇವರು ಇವತ್ತಿನ ದಿವಸ ನಮ್ಮ ಹತ್ರ ನಿನಗೆ ಒಂದು ಕಡಿಮೆಯಾಗಿದೆ. ಹಲ್ಲೆಲೂಯ. ಆ ಶ್ರೀಮಂತ ವ್ಯಕ್ತಿಗೆ ದೇವರನ್ನು ಹಿಂಬಾಲಿಸುವಂಥದ್ದು ಕಡಿಮೆಯಾಗಿದ್ದರೆ
ಈ 10 ಜನ ಕುಷ್ಠರೋಗಿಗಳಲ್ಲಿ 9 ಜನ ಕುಷ್ಠರೋಗಿಗಳಿಗೆ ಕೃತಜ್ಞತೆ ಭಾವನೆ ಎನ್ನುವಂಥದ್ದು ಏನಾಗಿದೆ ರೀ? ಕಡಿಮೆ ಆಗಿದೆ. ಅವರು ಕೃತಜ್ಞತೆ ಉಳ್ಳವರಾಗಿ ಇಲ್ಲ, ದೇವರಿಗೆ ಸ್ತುತಿ ಮಾಡ್ತಾ ಇಲ್ಲ, ದೇವರು ಅದ್ಭುತ ಮಾಡಿದ್ದಕ್ಕಾಗಿ ಆತನನ್ನು ವಂದಿಸುವುದಕ್ಕೆ ಅವರು ಬರ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ಸಮಯದಲ್ಲಿ ಅನೇಕರು ನಾವು ದೇವರಿಂದ ಮೇಲುಗಳನ್ನು ಉಪಕಾರಗಳನ್ನು ಹೊಂದಿಕೊಂಡು ನಾವು ದೇವರಿಗೆ ಏನು ಮಾಡ್ತಾ ಇಲ್ಲ ರೀ? ವಂದನೆಗಳನ್ನು ತಿಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಉಪಕಾರ ಸ್ತುತಿ ಮಾಡುವಂಥದ್ದು ಎಷ್ಟು ಒಳ್ಳೆಯದು ಎಂಬುದಾಗಿ. ಹಲ್ಲೆಲೂಯಾ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ದೇವರ ಚಿತ್ತ ಏನಾಗಿದೆ ರೀ? ನಾವು ದೇವರನ್ನು ವಂದಿಸುವಂಥವರಾಗಿರ್ಬೇಕು, ಆತನನ್ನು ನೆನೆಸುವಂಥವರಾಗಿರ್ಬೇಕು. ಆತನು ಪ್ರತಿ ಕ್ಷಣ ನಮ್ಮನ್ನು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಅದಕ್ಕಾಗಿ ಮುಂದೆ ಕೂಡ ಆತನು ನಮಗೋಸ್ಕರವಾಗಿ ಒಂದು ಲೋಕವನ್ನು ಸಿದ್ಧ ಮಾಡಿದ್ದಾನೆ. ಆ ಲೋಕದಲ್ಲಿ ತನ್ನ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು ಇರಿಸ್ತಾನೆ ಅಂತೇಳಿ ಸಂಪೂರ್ಣವಾಗಿ ನಾವೇನು ಮಾಡ್ಬೇಕು ರೀ? ಜೀವಿಸುವಂಥವ್ರಾಗಬೇಕು ರೀ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, 10 ಜನರಲ್ಲಿ 9 ಜನರಲ್ಲಿ ಕೃತಜ್ಞತೆ ಎನ್ನುವಂಥದ್ದು ಇಲ್ಲ ಪ್ರಿಯರೇ. ಇವತ್ತು ಕೂಡ ಸಭೆಯಲ್ಲಿ ನಾವು ನೋಡುವಾಗ ಅನೇಕರ ಕೃತಜ್ಞತೆಯುಳ್ಳವರಾಗಿ ಜೀವಿಸ್ತಾ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಭಯಪಡ್ತಾ ಇಲ್ಲ, ದೇವರು ಮಾಡಿದಂಥ ಮೇಲೆಗಳನ್ನು ಅವರು ಹೊಗಳ್ತಾ ಇಲ್ಲ, ದೇವರು ಮಾಡಿದಂಥ ಮೇಲೆಗಳನ್ನು ಸಾಕ್ಷಿಯಾಗಿ ಅವರು ನುಡಿತಾ ಇಲ್ಲ. ಆದರೆ ಈ ಒಬ್ಬ ವ್ಯಕ್ತಿ, ದೂರದಲ್ಲಿರ್ತಕ್ಕಂಥ ವ್ಯಕ್ತಿ, ಅವನು ಏನಾದಂತೆ ಯೇಸುವಿನ ಪಾದಗಳಿಗೆ ಬರುವಷ್ಟು ಸಮೀಪಸ್ಥನಾದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲಿದ್ದ ಅವನು ಮೊದಲು ದೂರದಲ್ಲಿ ಇದ್ದು ಕೂಗಿದ 10 ಜನರಲ್ಲಿ ಇವನು ಕೂಡ ಒಬ್ಬ. ಆದರೆ 10 ಜನರಲ್ಲಿ 9 ಜನರು ಅವರು ದೂರ ಇದ್ದವರು ದೂರೇ ಆದರು, ಆದರೆ ದೇವರಿಂದ ಅದ್ಭುತವನ್ನು ಹೊಂದಿಕೊಂಡ್ರು. ಆದರೆ ಅದರಲ್ಲಿ ಒಬ್ಬನು ಮಾತ್ರ ಏನು ಮಾಡ್ತಾ ಇದ್ದಾನೆ ರೀ? ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾನೆ ಪ್ರಿಯರೇ. ಒಬ್ಬನು ಮಾತ್ರ ತನಗಾಗಿರ್ತಕ್ಕಂಥ ಸ್ವಸ್ಥತೆಯ ಕುರಿತಾಗಿ ಸ್ವಾಮಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ ವಾಕ್ಯ. ಅವನು ಕೃತಜ್ಞತೆಯನ್ನು ಮಾಡ್ತಾ ಇದ್ದಾನೆ, ಉಪಕಾರ ಸ್ತುತಿಯನ್ನು ಮಾಡ್ತಾ ಇದ್ದಾನೆ, ದೇವರನ್ನು ಕೊಂಡಾಡ್ತಾ ಇದ್ದಾನೆ. ದೇವರೇ, ನಾನು ಒಂದು ವೇಳೆ ನಿನ್ನ ಬಳಿಗೆ ಬರಲಾರದೇ ಇದ್ದರೆ ನನ್ನ ಜೀವಿತವೆಲ್ಲ ನಾನು ಏನಾಗ್ತಾ ಇದ್ದೆ? ಕುಷ್ಠದಲ್ಲೇ ಜೀವಿಸಬೇಕಾಗಿತ್ತು. ಕುಟುಂಬದವರಿಂದ, ಮನೆಯವರಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ ದೂರವಾಗಿ ಯಾವುದೋ ಒಂದು ಊರಿನಿಂದ ಹೊರಗಡೆ ಆಚೆಯ ಪಾಳೆಯಲ್ಲಿ ನಾನು ಜೀವಿಸಬೇಕಾಗಿರ್ತಿತ್ತು. ಆದರೆ ಧಿಕ್ಕಾರಕ್ಕೆ ಒಳಗಾದಂಥ ನನ್ನನ್ನು ನೀನು ಸೇರಿಸಿಕೊಂಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಕೂಡ ಸಹಾಯ ಮಾಡಲಾರದಂಥ ಅಸಹಾಯಕತೆಯ ಸ್ಥಿತಿಯಲ್ಲಿ ಇದ್ದಂಥ ನನ್ನನ್ನು ನೀನು ನೆನಪು ಮಾಡಿಕೊಂಡು ಸಹಾಯ ಮಾಡಿದೆ. ರೋಗದಲ್ಲಿದ್ದಂಥ ನನ್ನನ್ನು ನೀನು ಸ್ವಸ್ಥ ಮಾಡಿದಂತೇಳಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ? ಉಪಕಾರ ಸ್ತುತಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮಲ್ಲಿ ಏನು ಕೊರತೆ ಇದೆ? ಒಂದು ವೇಳೆ ಹಣದ ವಿಷಯವಾಗಿ ದೇವರನ್ನ ಹಿಂಬಾಲಿಸದ ಒಂದು ಕೊರತೆ ನಮ್ಮಲ್ಲಿದ್ದರೆ ಆ ಕೊರತೆಯನ್ನು ಇವತ್ತಿನ ದಿವಸ ನಾವು ನೀಗಿಸೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ, ಕೃತಜ್ಞತೆ ಉಳ್ಳವರಾಗಿ ಇರಲಾರ್ದಂಥ ಒಂದು ಕೊರತೆ ಇದ್ದರೆ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರಲ್ಲಿ ಜೀವಿಸುವಂಥವರಾಗೋಣ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರ ಚಿತ್ತ ಏನಾಗಿದೆ? ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಂತೇಳಿ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕೃತಜ್ಞತೆ ಉಳ್ಳವರಾಗಿ ನಾವಿದ್ದೀವಾ? ದೇವರನ್ನೇ ಹಿಂಬಾಲಿಸಿ ನಡೆಯುವಂಥವರಾಗಿ ನಾವಿದ್ದೀವಾ? ದೇವರು ಆತನು ಎಷ್ಟೋ ದೂರದಲ್ಲಿದ್ದಾಗಲೂ ಕೂಡ ನಮ್ಮನ್ನು ಹುಡುಕಿಕೊಂಡು ಬಂದ, ನಮ್ಮಂತೆ ನರಮನುಷ್ಯನಾದ. ಯಾಕಂದರೆ ನಮಗೆ ಕಡಿಮೆಯಾಗಿದೆ ಒಂದು, ಆ ಕಡಿಮೆಯಾಗಿರ್ತಕ್ಕಂಥ ಒಂದನ್ನು ಆತನು ಕಡಿಮೆಯಾಗಿರುವಂಥದ್ದನ್ನು ತೆಗೆದು ಹಾಕಿ ಹೊಸದಾದಂಥದ್ದನ್ನು ಆತನು ಕೊಡಬೇಕಂತೇಳಿ, ಕಡಿಮೆ ಯಾವುದಾಗಿದೆಯೋ ಆ ಕಡಿಮೆಯಾಗಿರುವಂಥದ್ದನ್ನು ನಾವು ಪುನಃ ತುಂಬಿಕೊಳ್ಳಬೇಕಂತೇಳಿ, ಆತನನ್ನು ಮುಟ್ಟಬೇಕಾದರೆ, ಸೇರಬೇಕಾದ್ರೆ ಯಾವ ಭಕ್ತಿಯ ಜೀವಿತವನ್ನು ನಾವು ಜೀವಿಸಬೇಕಂತೇಳಿ ಆತನ ಈ ಲೋಕಕ್ಕೆ ಹೊರಟು ಬಂದ. ಸಹೋದರಿ, ತನ್ನ ರಕ್ತದ ಕೊನೆಯ ಹನಿಯನ್ನು ಕೂಡ ತನ್ನಲ್ಲಿಟ್ಟುಕೊಳ್ಳದೆ, ಏನು ಬಚ್ಚಿಟ್ಟುಕೊಳ್ಳದೆ ನಮಗೋಸ್ಕರವಾಗಿ ಆತನು ಸಮಸ್ತವನ್ನು ಕೂಡ ತ್ಯಾಗ ಮಾಡಿ ಈ ಲೋಕಕ್ಕೆ, ಸಿಂಹಾಸನವನ್ನು ತ್ಯಾಗ ಮಾಡಿ ಈ ಲೋಕಕ್ಕೆ ಆತ ಹೊರಟು ಬಂದು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಕೃತಜ್ಞತೆ ಉಳ್ಳವರಾಗಿರೋಣ. ನಿನಗೆ ಒಂದು ಕಡಿಮೆಯಾಗಿದೆ. ಈ ಸಮಯದಲ್ಲಿ ಆ ಕಡಿಮೆಯಾಗಿರುವಂಥದ್ದು ಯಾವುದಾಗಿದೆ? ಇವತ್ತಿನ ದಿವಸ ಆರಾಧನೆಗೆ ಬರಲಾರ್ದಂಥ ಸ್ಥಿತಿ ನಿನ್ನದಾಗಿದೆಯಾ? ವಾಕ್ಯ ಓದಲಾರ್ದಂಥ ಸ್ಥಿತಿ ನಿನ್ನದಾಗಿದೆಯಾ? ದೇವರಿಗೆ ಸಮಯವನ್ನು ಕೊಡಲಾರ್ದಂಥ ಸ್ಥಿತಿ ನಿನ್ನದಾಗಿದೆಯಾ? ದೇವರಿಗೆ ಭಯಪಡದ ಸ್ಥಿತಿ ನಿನ್ನದಾಗಿದೆಯಾ? ಸಮಯದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಕಡಿಮೆಯಾಗಿರುವಂಥದ್ದನ್ನು ನಾವು ದೇವರು ತಿಳಿಸಿದಾಗ ಆ ಕಡಿಮೆಯಾಗಿರುವಂಥದ್ದನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ಇನ್ನು ಮುಂದೆ ಆದರೂ ಕೂಡ ನಾವು ದೇವರ ಚಿತ್ತಕ್ಕೆ ಒಳಗಾಗಿ ಕೃತಜ್ಞತೆ ಉಳ್ಳವರಾಗಿ ಆತನನ್ನು ಹಿಂಬಾಲಿಸುತ್ತಾ
ಜೀವಿಸುವಂಥವರಾಗೋಣ. ಮುಂದಿನ ವಾರ ಇನ್ನೂ ಅನೇಕ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಭಕ್ತಿವಂತರು ನೀತಿವಂತರಾಗಿ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸಿ ನಡೆಯುವ ಮಕ್ಕಳಾಗೊಂದು ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ನಿನ್ನ ನಂಬಿದಂಥವ್ರನ್ನ ಎಂದಿಗೂ ಕೂಡ ಕೈ ಬಿಡದ ದೇವರು ನೀನು ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದೀಯಪ್ಪ. ದೇವಾ ಮಾತು ಕರ್ತನೆ ಶ್ರೇಷ್ಠವಾಗಿರುವಂಥದ್ದಯ್ಯ. ಅದಕ್ಕಾಗಿ ಸ್ತೋತ್ರಗಳಯ್ಯ. ಸಂಪೂರ್ಣವಾಗಿ ಇವರಲ್ಲಿರ್ತಕ್ಕಂಥ ಎಲ್ಲ ಕಷ್ಟ, ನಷ್ಟ, ನೋವು, ಬಾಧೆ, ಇಕ್ಕಟ್ಟು, ಉಪದ್ರವ, ತೊಂದರೆ, ಎಲ್ಲ ತಾಪತ್ರಯಗಳೆಲ್ಲವನ್ನು ಸ್ವಾಮಿ ವಿಮೋಚನೆ ಮಾಡಯ್ಯ. ಬಿಡುಗಡೆಯನ್ನು ಕೊಡು ಸ್ವಾಮಿ. ಅದ್ಭುತವನ್ನು ಮಾಡಪ್ಪ. ಇವರು ಹೊಲಗಳ ಬೆಳೆ ವಿಷಯದಲ್ಲಿ, ಅಂದುಕೊಂಡ ಕೆಲಸ ಕಾರ್ಯಗಳ ವಿಷಯದಲ್ಲಿ, ಗೌರ್ಮೆಂಟ್ ಕಡೆಯಿಂದ ಆಗಬೇಕಂತ ಸಹಾಯದ ವಿಷಯದಲ್ಲಿ, ಪ್ರತಿಯೊಂದು ಸ್ವಾಮಿ ಕೆಲಸ ಕಾರ್ಯಗಳ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ ಸ್ವಾಮಿ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸಿ ನಡೆಯುವ ಮಕ್ಕಳಾಗುವಂತೆ ಅವ್ರನ್ನ ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ, ಸಂಪೂರ್ಣ ಸಮಾಧಾನದಿಂದ ತುಂಬಿಸ್ತಾ ಬರಬೇಕೆಂಬುದಾಗಿ ಕರ್ತನೆ ದೇವರೇ, ನೀನು ನಮಗೆ ನಿನ್ನ ವಿಷಯಗಳನ್ನು, ಸಂಗತಿಗಳನ್ನು ತಿಳಿಸಿದಾಗ ಅವುಗಳನ್ನು ಗ್ರಹಿಸಿಕೊಂಡು ದೇವರೇ ಸಂಪೂರ್ಣವಾಗಿ ಕರ್ತನೆ ಅವುಗಳನ್ನು ಮನನ ಮಾಡಿ ನಮ್ಮಲ್ಲಿರುವಂಥ ಕೊರತೆ ಎಲ್ಲವನ್ನು ಸ್ವಾಮಿ ನೀನು ನೀಗಿಸಿದ್ದಿ ಎಂಬುದಾಗಿ ನಾವು ನಂಬಿ ವಿಶ್ವಾಸವಿಟ್ಟು ಜೀವಿಸುವ ಮಕ್ಕಳಾಗುವಂತೆ ಯಾವುದನ್ನು ಮಾಡಬೇಕು ಆ ಭಕ್ತಿಯ ಕಾರ್ಯಗಳನ್ನು ಮಾಡುತ್ತಾ, ಯಾವ ಭಕ್ತಿಗೆ ವಿರುದ್ಧವಾದ ಕಾರ್ಯಗಳಿದಾವೆ ಅವೆಲ್ಲವುಗಳನ್ನು ಬಿಟ್ಟು ಸಂಪೂರ್ಣವಾಗಿ ನಿನ್ನನ್ನೇ ಆತುಕೊಂಡು ಜೀವಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಬೇಡಿರುವಂಥದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಒಂದಿದೆ ಪರಮತ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ